ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹಾಗೂ ಗ್ರಾಮೀಣಾಭಿವೃದ್ಧಿ ಸಹಾಯಕರು 2009 ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಆದರೆ ಪಂಚಾಯತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಒಟ್ಟಾರೆ 100 ಪ್ರಶ್ನೆಗಳಿವೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಗ್ರಾಮ ಪಂಚಾಯತಿ ಸದಸ್ಯರು ಈ ಕೆಳಗಿನವರಿಗೆ ಬರೆದುಕೊಳ್ಳುವ ಮೂಲಕ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಬಹುದು. ಗ್ರಾಮ ಪಂಚಾಯತಿ ಸದಸ್ಯರು ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸ್ತಾರೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸರಿಯಾದ ಉತ್ತರ 4. ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕು. ಎರಡನೇ ಪ್ರಶ್ನೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆಯನ್ನು ಕೆಳಕಂಡ ಅವಧಿಯೊಳಗೆ ನಡೆಸತಕ್ಕದ್ದು. ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗಳನ್ನು 1 ತಿಂಗಳ ಅವಧಿಯ ಒಳಗಾಗಿ ನಡೆಸಬೇಕು. ಮೂರನೇ ಪ್ರಶ್ನೆ, ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರನ್ನು ಆಪ್ಷನ್ ಎ ಜನರು ನೇರವಾಗಿ ಚುನಾಯಿಸುತ್ತಾರೆ, ಆಪ್ಷನ್ ಬಿ ಜಿಲ್ಲಾಧಿಕಾರಿಗಳು ನೇಮಕ ಮಾಡುತ್ತಾರೆ, ಆಪ್ಷನ್ 3 ಚುನಾಯಿತ ಸದಸ್ಯರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಲಾಗುತ್ತದೆ, ಹಾಗೂ 4ನೇದು ಆಪ್ಷನ್ ಜಿಲ್ಲಾ ಪಂಚಾಯಿತಿಯು ನಾಮನಿರ್ದೇಶನ ಮಾಡುತ್ತದೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರನ್ನು ಚುನಾಯಿತ ಸದಸ್ಯರ ಪೈಕಿ ಒಬ್ಬರನ್ನು ಆಯ್ಕೆಯನ್ನು ಮಾಡಲಾಗುತ್ತದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ಬೋದು ಹಾಗೂ ಅಧ್ಯಕ್ಷರಾಗಿರ್ಬೋದು. ಚುನಾಯಿತ ಸದಸ್ಯರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಲಾಗುತ್ತದೆ. 4ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಹೀಗೆ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2 ಕಾರ್ಯನಿರ್ವಹಣಾ ಮುಖ್ಯಸ್ಥರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಕಾರ್ಯನಿರ್ವಹಣಾ ಮುಖ್ಯಸ್ಥರಂತ ಕರೆಯಲಾಗುತ್ತದೆ. ಪ್ರಶ್ನೆ 5, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ 3 60 ತಿಂಗಳು, ಅಂದರೆ 5 ವರ್ಷ 60 ತಿಂಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅಧಿಕಾರ ಅವಧಿ ಆಗಿರುತ್ತದೆ. ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯನ್ನು ಕೆಳಕಂಡ ಅವಧಿಗೆ ಒಮ್ಮೆ ನಡೆಸಲಾಗುತ್ತದೆ. ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯನ್ನು ಕೆಳಕಂಡ ಅವಧಿಗೆ ಒಮ್ಮೆ ನಡೆಸಲಾಗುತ್ತದೆ. ಅಂದರೆ ಗ್ರಾಮ ಪಂಚಾಯಿತಿಯ ಆಪ್ಷನ್ 3 ಸರಿಯಾದ ಉತ್ತರ. 1 ತಿಂಗಳಿಗೊಮ್ಮೆ ಸರ್ವ ಸದಸ್ಯರ ಸಭೆಯನ್ನು 1 ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಯು ನಡೆಸಲಾಗುತ್ತದೆ. ಗ್ರಾಮ ಪಂಚಾಯಿತಿಯು ಸರ್ವ ಸದಸ್ಯರ ಸಭೆಯ ಕೋರಂ ಎಷ್ಟು? ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯ ಕೋರಂ ಎಷ್ಟು ಅಂತ ಅಂದರೆ ಒಟ್ಟು ಸದಸ್ಯರ ಅರ್ಧದಷ್ಟು, 1/2 ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಕೆಳಗೆ ತಿಳಿಸಿರುವಷ್ಟು ಸದಸ್ಯರು ಲಿಖಿತ ರೂಪದಲ್ಲಿ ಮನವಿ ಮಾಡಿಕೊಂಡಾಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರೆಯಬಹುದು. ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಸದಸ್ಯರ 1/3 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರು ಲಿಖಿತ ರೂಪದಲ್ಲಿ ಮನವಿ ಮಾಡಿಕೊಂಡಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಶೇಷ ಸಭೆಯನ್ನು ಕರೆಯಬಹುದು. ಒಟ್ಟು ಸದಸ್ಯರ 1/3 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು, 1/3. 9ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಸಭೆಗಳ ನಡಾವಳಿ ಪುಸ್ತಕವು ಯಾರ ಅಧೀನದಲ್ಲಿರಬೇಕು? ಸರಿಯಾದ ಉತ್ತರ ಆಪ್ಷನ್ 4 ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯ ಅಧೀನದಲ್ಲಿರಬೇಕು. ಗ್ರಾಮ ಪಂಚಾಯಿತಿಯ ಸಭೆಗಳ ನಡಾವಳಿ ಪುಸ್ತಕವು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಅಧೀನದಲ್ಲಿ ಇರಬೇಕು. 10ನೇ ಪ್ರಶ್ನೆ, 1993ರ ಅಧಿನಿಯಮದ 55 ಕ್ಲಾಸ್ 1ನೇ ಪ್ರಕರಣದ ಪ್ರಕಾರ ಗ್ರಾಮ ಪಂಚಾಯಿತಿಯು ಸಭೆಯ ನಡಾವಳಿಗಳನ್ನು ಕೆಳಕಂಡ ಅವಧಿಯ ಒಳಗೆ ಸೂಚನಾ ಫಲಕದ ಮೇಲೆ ಪ್ರದರ್ಶಿಸಬೇಕು. ಸರಿಯಾದ ಉತ್ತರ 3 ದಿನಗಳ ಒಳಗೆ ಗ್ರಾಮ ಪಂಚಾಯಿತಿಯು ಸಭೆಯ ನಡಾವಳಿಗಳನ್ನು ಸೂಚನಾ ಫಲಕದ ಮೇಲೆ ಪ್ರದರ್ಶಿಸಬೇಕು. 55 ಕ್ಲಾಸ್ 1ನೇ ಪ್ರಕರಣದ ಪ್ರಕಾರ. 11ನೇ ಪ್ರಶ್ನೆ, ವಾರ್ಡ್ ಸಭಾ ಸಭೆಗಳನ್ನು ಎಷ್ಟು ಅವಧಿಗೊಮ್ಮೆ ನಡೆಸಲಾಗುತ್ತದೆ? ವಾರ್ಡ್ ಸಭಾ ಸಭೆಗಳನ್ನು ಎಷ್ಟು ಅವಧಿಗೊಮ್ಮೆ ನಡೆಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 3 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆಗಳನ್ನು ನಡೆಸಲಾಗುತ್ತದೆ. 12ನೇ ಪ್ರಶ್ನೆ, ವಾರ್ಡ್ ಸಭಾ ಸಭೆಗಳ ಕೋರಂ ಕೆಳಗಿನಷ್ಟು ಇರಬೇಕು. ಸರಿಯಾದ ಉತ್ತರ ಎಷ್ಟಿರಬೇಕು ವಾರ್ಡ್ ಸಭಾ ಸಭೆಗಳ ಕೋರಂ ಅಂತಂದರೆ ಆಪ್ಷನ್ 2 ಒಟ್ಟು ಸದಸ್ಯರ 1/5 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು ವಾರ್ಡ್ ಸಭಾ ಸಭೆಗಳ ಕೋರಂ ಇರಬೇಕು. 13ನೇ ಪ್ರಶ್ನೆ, 1993ರ ಅಧಿನಿಯಮದ 3E ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ?
3 ಈ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಸರಿಯಾದ ಉತ್ತರ ಗ್ರಾಮಸಭಾಗೆ 3 3 ಗ್ರಾಮ ಸ್ವರಾಜ್ ಘಟಕಗಳು 3A ಜನವಸತಿ ಸಭಾ 3B ಜನವಸತಿ ಸಭಾದ ಸಭೆಗಳು 3C ವಾರ್ಡ್ ಸಭೆ 3D ವಾರ್ಡ್ ಸಭಾದ ಸಭೆಗಳು 3E ಗ್ರಾಮ ಸಭೆ ಇಲ್ಲಿ ನೋಡಿ 3E ಗ್ರಾಮ ಸಭೆ 3F ಗ್ರಾಮ ಸಭಾದ ಕರ್ತವ್ಯಗಳು 3G ಗ್ರಾಮ ಸಭಾದ ಸಭೆಗಳು ಹಾಗೂ 3H ಗ್ರಾಮ ಸಭಾದ ವಿಶೇಷ ಸಭೆಗಳಂತ ಬರುತ್ತೆ. 14ನೇ ಪ್ರಶ್ನೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಬ್ಬರೂ ಇಲ್ಲದಿದ್ದಾಗ ಗ್ರಾಮಸಭಾ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಬೇಕು? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇಬ್ಬರು ಇಲ್ಲದಿದ್ದಾಗ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಹಾಜರಿದ್ದ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಯಾರಾದರೂ ಒಬ್ಬರು. ಸರಿಯಾದ ಉತ್ತರ ಆಪ್ಷನ್ ಎ, ಹಾಜರಿದ್ದ ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಗ್ರಾಮಸಭಾದ ಅಧ್ಯಕ್ಷತೆಯನ್ನು ವಹಿಸಬೇಕು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಗೈರು ಹಾಜರಿಯಲ್ಲಿ. 15ನೇ ಪ್ರಶ್ನೆ, ಪ್ರಾಥಮಿಕ ಶಿಕ್ಷಣಕ್ಕೆ ಎಲ್ಲ ಮಕ್ಕಳು ಸೇರಿಕೊಂಡಿದ್ದಾರೆ ಹಾಗೂ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದನ್ನು ನೀಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಆಪ್ಷನ್ ಎ, ಗ್ರಾಮ ಪಂಚಾಯಿತಿಯ ನಿಯಂತ್ರಕ ಕಾರ್ಯಗಳಲ್ಲೊಂದಾಗಿದೆ. ಆಪ್ಷನ್ ಬಿ, ಗ್ರಾಮ ಪಂಚಾಯಿತಿಯ ಶಿಸ್ತಿನ ಕಾರ್ಯಗಳಲ್ಲೊಂದಾಗಿದೆ. ಆಪ್ಷನ್ 3, ಗ್ರಾಮ ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲೊಂದಾಗಿದೆ. ಆಪ್ಷನ್ 4, ಗ್ರಾಮ ಪಂಚಾಯಿತಿಯ ನ್ಯಾಯಿಕ ಕಾರ್ಯಗಳಲ್ಲೊಂದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3, ಗ್ರಾಮ ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲೊಂದಾಗಿದೆ. 16ನೇ ಪ್ರಶ್ನೆ, ಪಶುಸಂಗೋಪನೆ ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸುವ ಸಮಿತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, ಉತ್ಪಾದನಾ ಸಮಿತಿ. 17ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಯಾರು ಮುಖ್ಯಸ್ಥರಾಗಿರುತ್ತಾರೆ? ಸರಿಯಾದ ಉತ್ತರ ಉಪಾಧ್ಯಕ್ಷರು. 18ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸ್ಥಾಯಿ ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ. ಸರಿಯಾದ ಉತ್ತರ 2ನೇದು, 3ಕ್ಕಿಂತ ಕಡಿಮೆ ಇಲ್ಲದಷ್ಟು ಮತ್ತು 5ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ಸ್ಥಾಯಿ ಸಮಿತಿಯ ಸದಸ್ಯರ ಸಂಖ್ಯೆಯಾಗಿರುತ್ತದೆ. 3ಕ್ಕಿಂತ ಕಡಿಮೆ ಇಲ್ಲದಷ್ಟು, 5ಕ್ಕಿಂತ ಹೆಚ್ಚಿಗೆ ಇಲ್ಲದಷ್ಟು. 19ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳಿಗೆ ಕೆಳಕಂಡ ಕಾನೂನಿನ ಪ್ರಕಾರ ರಸ್ತೆಗಳನ್ನು ವಿಸ್ತರಿಸುವ ಮತ್ತು ನಿರ್ಮಿಸುವ ಅಧಿಕಾರ ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3, ಪ್ರಕರಣ 63 ಕ್ಲಾಸ್ ಎ. 20ನೇ ಪ್ರಶ್ನೆ, 1993ರ ಅಧಿನಿಯಮದ 69ನೇ ಪ್ರಕರಣವು ಗ್ರಾಮ ಪಂಚಾಯಿತಿಗೆ ಕೆಳಕಂಡ ಅಧಿಕಾರವನ್ನು ನೀಡಿದೆ. ಸರಿಯಾದ ಉತ್ತರ ಆಪ್ಷನ್ 3, ಲೈಸೆನ್ಸು ನೀಡುವ ಅಥವಾ ನವೀಕರಿಸುವ ಅಧಿಕಾರ ನೀಡಿದೆ. 21ನೇ ಪ್ರಶ್ನೆ, ಕಟ್ಟಡ ನಿರ್ಮಾಣದ ಮತ್ತು ಲೈಸೆನ್ಸ್ ನೀಡಿಕೆಗೆ ಸಂಬಂಧಿಸಿದಂತೆ ಬಂದ ಅಪೀಲುಗಳ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಅಧಿಕಾರ ಯಾರಿಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗೆ. 22ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ರಚನೆ ಬಗ್ಗೆ ವಿವರಿಸುವ ಪ್ರಕರಣ ಯಾವುದು? ಸರಿಯಾದ ಉತ್ತರ ಪ್ರಕರಣ 5, ಗ್ರಾಮ ಪಂಚಾಯಿತಿಯ ರಚನೆಯ ಬಗ್ಗೆ ಹೇಳುತ್ತದೆ. ಪ್ರಕರಣ 6, ಗ್ರಾಮ ಪಂಚಾಯಿತಿಯ ನಿಗಮಿತಗೊಳಿಸುವುದರ ಬಗ್ಗೆ ಪ್ರಕರಣ 6 ಹೇಳುತ್ತದೆ. ಪ್ರಕರಣ 4, ಪಂಚಾಯಿತಿ ಪ್ರದೇಶಗಳ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಯ ಸ್ಥಾಪನೆಯ ಬಗ್ಗೆ 4ನೇ ಪ್ರಕರಣ ಹೇಳುತ್ತದೆ. ಇನ್ನು ಪ್ರಕರಣ 3, ಗ್ರಾಮ ಸ್ವರಾಜ್ ಘಟಕಗಳ ಬಗ್ಗೆ ಹೇಳುತ್ತದೆ. 23ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡುವುದಕ್ಕೆ ಸಂಬಂಧಿಸಿದ 113A ಪ್ರಕರಣವನ್ನು ಕೆಳಕಂಡ ಅಧಿನಿಯಮದಲ್ಲಿ ಅಳವಡಿಸಲಾಗಿದೆ. ಸರಿಯಾದ ಉತ್ತರ 1/10/3ರಿಂದ ಜಾರಿಗೆ ಬಂದಿರುವ 2003ರ 37ನೇ ಅಧಿನಿಯಮದಲ್ಲಿ ಗ್ರಾಮ ಪಂಚಾಯಿತಿಗೆ ಹೆಚ್ಚುವರಿ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡುವುದಕ್ಕೆ ಸಂಬಂಧಿಸಿದಂಥ 113A ಪ್ರಕರಣವನ್ನು ಈ ಅಧಿನಿಯಮದಲ್ಲಿ ಅಳವಡಿಸಲಾಗಿದೆ. 77 ಮತ್ತು 78ನೇ ಪ್ರಕರಣಗಳು ಕೆಳಕಂಡ ವಿಷಯದ ಬಗ್ಗೆ ಚರ್ಚಿಸುತ್ತವೆ. ಸರಿಯಾದ ಉತ್ತರ ನೀರಿನ ಸರಬರಾಜು. 77 ಮತ್ತು 78ನೇ ಪ್ರಕರಣಗಳು ನೀರಿನ ಸರಬರಾಜಿನ ಬಗ್ಗೆ ಚರ್ಚೆಯನ್ನು ಮಾಡುತ್ತವೆ. 25ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯ ವೇತನವನ್ನು ಯಾವುದರಿಂದ ಭರಿಸಲಾಗುತ್ತದೆ? ಸರಿಯಾದ ಉತ್ತರ ಎ, ಗ್ರಾಮ ಪಂಚಾಯಿತಿ ನಿಧಿಯಿಂದ. 26ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಯಾವುದೇ ಅಧಿಕಾರಿ ಅಥವಾ ಉದ್ಯೋಗಿಯನ್ನು ಅಮಾನತ್ತಿನಲ್ಲಿಡುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಈ ಕೆಳಕಂಡ ಕಾಯ್ದೆಯು ನೀಡುತ್ತದೆ. ಸರಿಯಾದ ಉತ್ತರ 2, 1/10/3ರಿಂದ ಜಾರಿಗೆ ಬಂದಿರುವ 2003ರ 37ನೇ ಅಧಿನಿಯಮ.
27ನೇ ಪ್ರಶ್ನೆ, ಕಾರ್ಯದರ್ಶಿಯ ಅಧಿಕಾರಕ್ಕೆ ಸಂಬಂಧಿಸಿದ 113ನೇ ಪ್ರಕರಣವನ್ನು ಪ್ರಯೋಜಿಸಿದ ಕಾನೂನು ಯಾವುದು? ಆಪ್ಷನ್ 2, 1-10-3ರಿಂದ ಜಾರಿಗೆ ಬಂದಿರುವ 2003ರ 37ನೇ ಅಧಿನಿಯಮ. 28ನೇ ಪ್ರಶ್ನೆ, ಅಧಿನಿಯಮದ 113 ಕ್ಲಾಸ್ 3ನೇ ಪ್ರಕರಣದ ಪ್ರಕಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಗಳನ್ನು ಕೆಳಕಂಡ ಅವಧಿಯೊಳಗೆ ಸಲ್ಲಿಸತಕ್ಕದ್ದು. ಸರಿಯಾದ ಉತ್ತರ ಮುಂದಿನ ತಿಂಗಳ 10 ದಿನಗಳ ಒಳಗೆ. 29ನೇ ಪ್ರಶ್ನೆ, ಚಿಕ್ಕದಾದ ಪಟ್ಟಣ ಪ್ರದೇಶ ಅಥವಾ ಸ್ಥಿತ್ಯಂತರ ಪ್ರದೇಶದ ಪರಿವರ್ತನೆಯನ್ನು ಕೆಳಕಂಡ ಅಧ್ಯಾಯದಲ್ಲಿ ಚರ್ಚಿಸಲಾಗುತ್ತದೆ. ಸರಿಯಾದ ಉತ್ತರ 1993ರ ಅಧಿನಿಯಮ 6ನೇ ಅಧ್ಯಾಯದಲ್ಲಿ ಚಿಕ್ಕದಾದ ಪಟ್ಟಣ ಪ್ರದೇಶ ಅಥವಾ ಸ್ಥಿತ್ಯಂತರ ಪ್ರದೇಶದ ಪರಿವರ್ತನೆಯ ಕುರಿತು ಚರ್ಚೆಯನ್ನು ಮಾಡಲಾಗುತ್ತದೆ. 30ನೇ ಪ್ರಶ್ನೆ, ಮಧ್ಯಂತರ ಗ್ರಾಮ ಪಂಚಾಯತ್ ಎಂದರೇನು? ಉತ್ತರ, ಚಿಕ್ಕದಾದ ಪ್ರದೇಶ ಅಥವಾ ಸ್ಥಿತ್ಯಂತರ ಪ್ರದೇಶದ ಪರಿವರ್ತನೆಯನ್ನು ಮಧ್ಯಂತರ ಗ್ರಾಮ ಪಂಚಾಯತ್ ಎಂದು ಕರೆಯುತ್ತೇವೆ. 31ನೇ ಪ್ರಶ್ನೆ, ಮಧ್ಯಂತರ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಎಷ್ಟು? ಸರಿಯಾದ ಉತ್ತರ 5 ವರ್ಷ. 32ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯು ಕೆಳಕಂಡ ಅನುಸೂಚಿಯಲ್ಲಿ ನಿಯಮಿಸಿರುವ ಪ್ರಕಾರ ತೆರಿಗೆಯನ್ನು ವಿಧಿಸಬಹುದು. ಸರಿಯಾದ ಉತ್ತರ ಆಪ್ಷನ್ 1, ಅನುಸೂಚಿ 4. 33ನೇ ಪ್ರಶ್ನೆ, ಸ್ಥಿರ ಸ್ವತ್ತುಗಳ ಮೇಲೆ ವಸೂಲಿ ಮಾಡಲಾಗುವ ಮುದ್ರಾಂಕ ಶುಲ್ಕವನ್ನು ಯಾವುದಕ್ಕೆ ವರ್ಗಾಯಿಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ 2, ತಾಲೂಕು ಪಂಚಾಯಿತಿಗೆ ವರ್ಗಾಯಿಸಲಾಗುತ್ತದೆ. 34ನೇ ಪ್ರಶ್ನೆ, 1993ರ ಅಧಿನಿಯಮದ ಯಾವ ಪ್ರಕರಣದ ಕೆಳಗೆ 1993ರ ಅಧಿನಿಯಮದ ಯಾವ ಪ್ರಕರಣದ ಕೆಳಗೆ ಗ್ರಾಮ ಪಂಚಾಯಿತಿಗೆ ವಾರ್ಷಿಕ ಅನುದಾನ ನೀಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4, ಪ್ರಕರಣ 206. ಗ್ರಾಮ ಪಂಚಾಯಿತಿಗಳಿಗೆ ಅನುದಾನವನ್ನು ನೀಡಲಾಗುತ್ತದೆ 206ನೇ ಪ್ರಕರಣದ ಪ್ರಕಾರ. ಪ್ರಕರಣ 205 ಸ್ಥಿರ ಸ್ವತ್ತುಗಳ ವರ್ಗಾವಣೆಯ ಮೇಲಿನ ಶುಲ್ಕದ ಬಗ್ಗೆ ಹೇಳುತ್ತದೆ. ಪ್ರಕರಣ 203 ತೆರಿಗೆ ಮತ್ತು ಫೀಸುಗಳಿಗಾಗಿ ಸಂಗ್ರಹಣೆಗಾಗಿ ಟೆಂಡರ್ ಮತ್ತು ಏಜೆನ್ಸಿಗಳ ಕುರಿತಾಗಿ ಹೇಳುತ್ತದೆ. ಟೆಂಡರ್ ಮತ್ತು ಏಜೆನ್ಸಿಗಳ ಕುರಿತಾಗಿ ಪ್ರಕರಣ 203 ಹೇಳುತ್ತದೆ. ಇನ್ನು ಪ್ರಕರಣ 204 ಸರ್ಕಾರವು ಸ್ಥಳೀಯ ಉಪಕರಣಗಳ ಮುಂತಾದವುಗಳನ್ನು ವಿಧಿಸುವುದರ ಬಗ್ಗೆ ಹೇಳುತ್ತದೆ. ಸರ್ಕಾರವು ಸ್ಥಳೀಯ ಉಪಕರಣಗಳು ಮುಂತಾದವುಗಳನ್ನು ವಿಧಿಸುವುದರ ಬಗ್ಗೆ 204ನೇ ಪ್ರಕರಣ ಹೇಳುತ್ತದೆ. ಹಾಗೂ 206ನೇ ಪ್ರಕರಣ ಪಂಚಾಯಿತಿಗಳಿಗೆ ವಾರ್ಷಿಕ ಅನುದಾನವನ್ನು ವರ್ಗಾಯಿಸುವುದರ ಕುರಿತು ಹೇಳುತ್ತದೆ. 35ನೇ ಪ್ರಶ್ನೆ, ಪ್ರಸ್ತುತದಲ್ಲಿ ಕರ್ನಾಟಕದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಕೆಳಗೆ ತಿಳಿಸಿರುವಷ್ಟು ವಾರ್ಷಿಕ ಅನುದಾನ ನೀಡಲಾಗುತ್ತದೆ. ಸರಿಯಾದ ಉತ್ತರ 10 ಲಕ್ಷ ರೂಪಾಯಿ. 36ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡ ತೆರಿಗೆಗಾಗಿ ನಿಗದಿಸಿರುವ ದರ? ಸರಿಯಾದ ಉತ್ತರ 2, ವಾರ್ಷಿಕ ಬಾಡಿಗೆ ಮೌಲ್ಯದ ಶೇಕಡ 10. 37ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆ ನಡೆಸುವವರು ಯಾರು? ಸರಿಯಾದ ಉತ್ತರ ಭಾರತದ ಲೆಕ್ಕ ನಿಯಂತ್ರಕರು ಹಾಗೂ ಮಹಾ ಲೆಕ್ಕಪಾಲಕರು. 39ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯು ವಿಧಿಸುವ ವಾಹನ ತೆರಿಗೆ ಯಾವ ವಾಹನಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೋಟಾರು ವಾಹನಗಳನ್ನು ಹೊರತುಪಡಿಸಿ ಇತರೆ ವಾಹನಗಳ ಮೇಲಿನ ತೆರಿಗೆಗೆ ಸಂಬಂಧಿಸಿದೆ. 40ನೇ ಪ್ರಶ್ನೆ, ಈ ಕೆಳಗಿನ ಅವಧಿಯಲ್ಲಿ ನಡೆಯುವ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಬಜೆಟನ್ನು ಮಂಡಿಸಬೇಕು. ಸರಿಯಾದ ಉತ್ತರ ಫೆಬ್ರವರಿ 1ನೇ ದಿನದಿಂದ ಮಾರ್ಚ್ ತಿಂಗಳ 10ನೇ ದಿನಾಂಕದ ನಡುವಿನ ಸಭೆ. 41ನೇ ಪ್ರಶ್ನೆ, ಈ ಕೆಳಕಂಡವರ ಪೂರ್ವಾನುಮೋದನೆ ಇಲ್ಲದೆಯೇ ಗ್ರಾಮ ಪಂಚಾಯಿತಿಗೆ ಅನುಮೋದಿಸಲಾದ ಅನುದಾನಗಳಲ್ಲಿ ಶೇಕಡ 10ರಷ್ಟು ಕಡಿತ ಮಾಡಬಹುದು. ಸರಿಯಾದ ಉತ್ತರ 1, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ಗ್ರಾಮ ಪಂಚಾಯಿತಿಗೆ ಅನುಮೋದಿಸಲಾದ ಅನುದಾನಗಳ ಶೇಕಡ 10ರಷ್ಟು ಕಡಿತವನ್ನು ಮಾಡಬಹುದು. ಶೇಕಡ 10ರಷ್ಟು ಕಡಿತವನ್ನು ಮಾಡಬಹುದು. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಅನುಮೋದನೆ ಇಲ್ಲದೆಯೇ ಶೇಕಡ 10ರಷ್ಟು ಕಡಿತವನ್ನು ಮಾಡಬಹುದು ಅನುದಾನಗಳಲ್ಲಿ. 42ನೇ ಪ್ರಶ್ನೆ,
246 ಕ್ಲಾಸ್ 5ನೇ ಪ್ರಕರಣದ ಪ್ರಕಾರ ಲೆಕ್ಕ ಪರಿಶೋಧಕರು ಗ್ರಾಮ ಪಂಚಾಯಿತಿಗೆ ಲೆಕ್ಕ ಪರಿಶೋಧನಾ ವರದಿಯನ್ನು ಕೆಳಕಂಡ ಅವಧಿಯೊಳಗೆ ಸಲ್ಲಿಸತಕ್ಕದ್ದು. 41ನೇ ಪ್ರಶ್ನೆ, ಈ ಕೆಳಕಂಡವರ ಪೂರ್ವಾನುಮೋದನೆ ಇಲ್ಲದೆಯೇ ಗ್ರಾಮ ಪಂಚಾಯಿತಿಗೆ ಅನುಮೋದಿಸಲಾದ ಅನುದಾನಗಳಲ್ಲಿ 10% ಕಡಿತ ಮಾಡಬಹುದು. ಸರಿಯಾದ ಉತ್ತರ ಆಪ್ಷನ್ 1. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯ ಅನುಮತಿ ಇಲ್ಲದೆಯೇ ಗ್ರಾಮ ಪಂಚಾಯಿತಿ ಅನುಮೋದಿಸಲಾದ ಅನುದಾನಗಳಲ್ಲಿ 10% ಕಡಿತವನ್ನು ಮಾಡಬಹುದು. 43ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಬಜೆಟನ್ನು ಸಿದ್ಧಪಡಿಸಿ ಮಂಡಿಸುವವರು ಯಾರು ಅಂತಂದರೆ ಆಪ್ಷನ್ 4. ಹಣಕಾಸು ಲೆಕ್ಕ ಪರಿಶೋಧನಾ ಮತ್ತು ಯೋಜನಾ ಸಮಿತಿಯವರು. 44ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯು ಬಜೆಟನ್ನು ಅನುಮೋದಿಸದಿದ್ದರೆ ಅದನ್ನು ಜಿಲ್ಲಾ ಪಂಚಾಯಿತಿಗೆ ಯಾರು ಸಲ್ಲಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ. ಕಾರ್ಯನಿರ್ವಹಣಾ ಅಧಿಕಾರಿ. 45ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಕ್ರೋಢೀಕೃತ ಲೆಕ್ಕ ಪರಿಶೋಧನಾ ವರದಿಯನ್ನು ಯಾರ ಮುಂದೆ ಇಡಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2. ರಾಜ್ಯ ವಿಧಾನಸಭೆಯ 2 ಸದನಗಳ ಮುಂದೆ ಇಡಲಾಗುತ್ತದೆ. 46ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಹಣಕಾಸು ವರ್ಷವು ಯಾವ ದಿನಾಂಕದಿಂದ ಪ್ರಾರಂಭವಾಗುತ್ತದೆ? ಸರಿಯಾದ ಉತ್ತರ ಏಪ್ರಿಲ್ 1ರಿಂದ. 47ನೇ ಪ್ರಶ್ನೆ, ಈ ಕೆಳಕಂಡವರು ಪ್ರಮಾಣೀಕರಿಸಿದ ನಂತರವೇ ಜಿಲ್ಲಾ ಪಂಚಾಯಿತಿಯ ಬಜೆಟನ್ನು ಅನುಮೋದಿತವಾಗಿದೆ ಎಂದು ಭಾವಿಸಲಾಗುವುದು. ಈ ಕೆಳಕಂಡವರು ಪ್ರಮಾಣೀಕರಿಸಿದ ನಂತರವೇ ಜಿಲ್ಲಾ ಪಂಚಾಯಿತಿಯ ಬಜೆಟು ಅನುಮೋದಿತವಾಗಿದೆ ಎಂದು ಭಾವಿಸಲಾಗುವುದು. ಸರಿಯಾದ ಉತ್ತರ ರಾಜ್ಯ ಸರ್ಕಾರ. 48ನೇ ಪ್ರಶ್ನೆ, 5/1 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಕೆಳಕಂಡ ಕ್ರಮದ ಮೂಲಕ ತಾಲೂಕು ಪಂಚಾಯಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಸರದಿ ಕ್ರಮದಲ್ಲಿ 1 ವರ್ಷದ ಅವಧಿಗೆ. 49ನೇ ಪ್ರಶ್ನೆ, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಸಂಸತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಂತಹ ಚುನಾಯಿತ ಸದಸ್ಯರಿಗೆ ಕೆಳಕಂಡ ಅಧಿಕಾರವಿರುತ್ತದೆ. ಸರಿಯಾದ ಉತ್ತರ ನಿರ್ಣಯಗಳನ್ನು ಪಾಸು ಮಾಡುವ ಮತ್ತು ಮತ ಚಲಾಯಿಸುವ ಅಧಿಕಾರ ಹೊಂದಿರುತ್ತಾರೆ. 50ನೇ ಪ್ರಶ್ನೆ, 1 ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು ಪಂಚಾಯಿತಿಗಳಲ್ಲಿ ಇರಬಹುದಾದ ಕನಿಷ್ಠ ಸದಸ್ಯರ ಸಂಖ್ಯೆ 11. 51ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿ ಸದಸ್ಯರೊಬ್ಬರು ಈ ಕೆಳಕಂಡವರಿಗೆ ಬರೆದುಕೊಳ್ಳುವ ಮೂಲಕ ರಾಜೀನಾಮೆಯನ್ನು ನೀಡಬಹುದು. ತಾಲೂಕು ಪಂಚಾಯಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. 52ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳಾಗಿತ್ತು. 2020ರ ತಿದ್ದುಪಡಿ ಅನ್ವಯ ಇವಾಗ 30 ತಿಂಗಳು ಸರಿಯಾದ ಉತ್ತರ. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿಯು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿರ್ಬೋದು. ಇವರ ಅಧಿಕಾರಾವಧಿ 30 ತಿಂಗಳು ಅಂದರೆ 2.5 ವರ್ಷ. 53ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಕೆಳಕಂಡವರಿಗೆ ಬರೆದುಕೊಳ್ಳುವ ಮೂಲಕ ರಾಜೀನಾಮೆಯನ್ನು ಸಲ್ಲಿಸಬಹುದು. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ. ತಾಲೂಕು ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. 54ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯನ್ನು 2 ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ. 55ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಮೊದಲ ಸಭೆಯ ದಿನಾಂಕವನ್ನು ನಿಶ್ಚಯಗೊಳಿಸುವವರು ಯಾರು? ಸರಿಯಾದ ಉತ್ತರ 1. ಉಪವಿಭಾಗಾಧಿಕಾರಿಗಳು. 56ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲಿ ಒಂದು ಯಾವುದೆಂದರೆ ಈ ಕೆಳಕಂಡ ಮಟ್ಟದಷ್ಟು ನೀರನ್ನು ಒದಗಿಸಲು ಅವಕಾಶ ಕಲ್ಪಿಸಿಕೊಡುವುದು. ಸರಿಯಾದ ಉತ್ತರ 2. ದಿನಕ್ಕೆ ತಲಾ 40 ಲೀಟರುಗಳಿಗೆ ಕಡಿಮೆ ಇಲ್ಲದಷ್ಟು ನೀರನ್ನು ಒದಗಿಸಲು ಅವಕಾಶವನ್ನು ಕಲ್ಪಿಸಿಕೊಡುವುದು ತಾಲೂಕು ಪಂಚಾಯಿತಿಯ ನಿರ್ಬಂಧಕ ಕಾರ್ಯಗಳಲ್ಲಿ ಒಂದಾಗಿದೆ. 57ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಕೆಳಕಂಡ ಪ್ರಕರಣದಲ್ಲಿ ಕೊಡಲಾಗಿದೆ. ಸರಿಯಾದ ಉತ್ತರ 148ನೇ ಪ್ರಕರಣದ ಉಪ ಪ್ರಕರಣಗಳಲ್ಲಿ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗೆ ಸಂಬಂಧಿಸಿದ ವಿವರಣೆಗಳನ್ನು ಕೊಡಲಾಗಿದೆ. 58ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯು ಕೆಳಕಂಡ ದರ್ಜೆಗೆ ಸಮಾನ. ಸರಿಯಾದ ಉತ್ತರ ಉಪ ವಿಭಾಗಾಧಿಕಾರಿ ದರ್ಜೆಗೆ.
59ನೇ ಪ್ರಶ್ನೆ 152 ಕ್ಲಾಸ್ ಡಿ ಪ್ರಕರಣದ ಪ್ರಕಾರ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರನ್ನು ತಾಲೂಕು ಪಂಚಾಯಿತಿಯ ಹಣಕಾಸಿನ ಮತ್ತು ಕಾರ್ಯನಿರ್ವಹಣಾ ಆಡಳಿತದ ಸರಿಯಾದ ಉತ್ತರ 3 ಮೇಲ್ವಿಚಾರಣೆ ಹಾಗೂ ನಿಯಂತ್ರಣದ ಕೆಲಸ ನಿರ್ವಹಿಸುವರು. 60ನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಸರ್ವ ಸದಸ್ಯರ ಸಭೆಯಲ್ಲಿ ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ನಿರ್ಣಾಯಕ ಮತವನ್ನು ಯಾರು ಚಲಾಯಿಸುತ್ತಾರೆ? ಸರಿಯಾದ ಉತ್ತರ ಸಭೆಯ ಅಧ್ಯಕ್ಷತೆ ವಹಿಸಿರುವ ಸದಸ್ಯರು. 61ನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳನ್ನು ಕೆಳಕಂಡ ಅನುಸೂಚಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅನುಸೂಚಿ 3ರಲ್ಲಿ ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳನ್ನು ಸ್ಪಷ್ಟಪಡಿಸಲಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ. ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ನೈಸರ್ಗಿಕ ವಿಪತ್ತುಗಳ ಪರಿಹಾರಕ್ಕಾಗಿ ಕೆಳಕಂಡ ಮೊಬಲಿನ ಹಣವನ್ನು ಮಂಜೂರು ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಸರಿಯಾದ ಉತ್ತರ 5 ಲಕ್ಷದವರೆಗೆ. 63ನೇ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಪರವಾಗಿ ಒಪ್ಪಂದಗಳು ಅಥವಾ ಕರಾರುಗಳನ್ನು ನಿರ್ವಹಿಸುವ ಅಧಿಕಾರ ಕೆಳಕಂಡವರಿಗಿರುತ್ತದೆ. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ. 64ನೇ ಪ್ರಶ್ನೆ ಈ ಕೆಳಕಂಡವರ ಸಾಮಾನ್ಯ ಮೇಲ್ವಿಚಾರಣೆ ಹಾಗೂ ನಿಯಂತ್ರಣಕ್ಕೆ ಒಳಪಟ್ಟು ಅಧಿಕಾರಿಗಳ ಮೇಲೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯು ನಿಯಂತ್ರಣ ಚಲಾಯಿಸಬಹುದು. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು. 5ನೇ ಪ್ರಶ್ನೆ 232ನೇ ಪ್ರಕರಣದ ಪ್ರಕಾರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಈ ಕೆಳಕಂಡದ್ದನ್ನು ತನಿಖೆ ಮಾಡುವ ಹಾಗೂ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇರುತ್ತದೆ. ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿ. 66ನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ 234ನೇ ಪ್ರಕರಣವು ಅಧಿಕಾರ ನೀಡುತ್ತದೆ. ತಾಲೂಕು ಪಂಚಾಯಿತಿಗಳು ಮತ್ತು ಗ್ರಾಮ ಪಂಚಾಯಿತಿಗಳ ಬಗ್ಗೆ ಅಧಿಕಾರವನ್ನು ನೀಡುತ್ತದೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ. 67ನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಆದೇಶದ ವಿರುದ್ಧ ಮಾಡಲಾದ ಅಪೀಲುಗಳ ವಿಷಯದಲ್ಲಿ ತೀರ್ಮಾನ ಕೈಗೊಳ್ಳುವ ಅಧಿಕಾರವನ್ನು ಈ ಕೆಳಕಂಡ ಪ್ರಕರಣದ ಪ್ರಕಾರ ಅಪೀಲು ಪ್ರಾಧಿಕಾರವು ಹೊಂದಿರುತ್ತದೆ. ಸರಿಯಾದ ಉತ್ತರ ಪ್ರಕರಣ 269 ಕ್ಲಾಸ್ 2. ಕೆಳಕಂಡ ಪ್ರಕರಣದ ಪ್ರಕಾರ ಜಿಲ್ಲಾ ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ. ಸರಿಯಾದ ಉತ್ತರ ಪ್ರಕರಣ 268. ಪ್ರಕರಣ 268ರ ಪ್ರಕಾರ ಜಿಲ್ಲಾ ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ. 267ನೇ ಪ್ರಕರಣವು ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತದೆ. ಹಣಕಾಸು ಆಯೋಗದ ಬಗ್ಗೆ ಹೇಳುವ ಪ್ರಕರಣ 267. ಇನ್ನು 265ನೇ ಪ್ರಕರಣ ಜಿಲ್ಲಾ ಪಂಚಾಯಿತಿಗಳು ಮತ್ತು ತಾಲೂಕು ಪಂಚಾಯಿತಿಗಳ ಬಾಕಿಗಳ ವಸೂಲಿಯ ಕಾರ್ಯವಿಧಾನದ ಬಗ್ಗೆ ಹೇಳುತ್ತದೆ. 266ನೇ ಪ್ರಕರಣ ಆಸ್ತಿ ಮತ್ತು ಮಾರಾಟದ ಷರತ್ತುಗಳ ಬಗ್ಗೆ ಹೇಳುತ್ತದೆ. 69ನೇ ಪ್ರಶ್ನೆ 286ನೇ ಪ್ರಕರಣದ ಪ್ರಕಾರ 3 ಸ್ತರದ ಪಂಚಾಯಿತಿಗಳ ಸದಸ್ಯರನ್ನು ಹಾಗೂ ಅಧಿಕಾರಿಗಳನ್ನು ಹೀಗೆ ಕರೆಯುತ್ತಾರೆ. ಸರಿಯಾದ ಉತ್ತರ 4 ಸಾರ್ವಜನಿಕ ಸೇವಕರು. 70ನೇ ಪ್ರಶ್ನೆ 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಈ ಕೆಳಕಂಡ ಅವಧಿಗೊಮ್ಮೆ ರಾಜ್ಯ ಸರ್ಕಾರದಿಂದ ಹಣಕಾಸು ಆಯೋಗವು ರಚಿತವಾಗಬೇಕೆಂಬ ಅವಕಾಶವನ್ನು ಕಲ್ಪಿಸಲಾಗಿದೆ. ಸರಿಯಾದ ಉತ್ತರ 5 ವರ್ಷಗಳಿಗೊಮ್ಮೆ. 71ನೇ ಪ್ರಶ್ನೆ 3ನೇ ರಾಜ್ಯ ಹಣಕಾಸು ಆಯೋಗವು ಕೆಳಕಂಡ ವರ್ಷದಲ್ಲಿ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು. 2008ನೇ ವರ್ಷದಲ್ಲಿ ಸರ್ಕಾರಕ್ಕೆ ತನ್ನ ವರದಿಯನ್ನು 3ನೇ ರಾಜ್ಯ ಹಣಕಾಸು ಆಯೋಗವು ಸಲ್ಲಿಸಿತು. 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಈ ಕೆಳಗಿನವುಗಳಿಗೆ ಮಾತ್ರ ಸಾಲವೆತ್ತುವ ಅವಕಾಶವನ್ನು ಒದಗಿಸಿದೆ. ಸರಿಯಾದ ಉತ್ತರ ಆಪ್ಷನ್ 4 ಈ 3 ಪಂಚಾಯಿತಿಗಳಿಗೆ ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ 3 ಪಂಚಾಯಿತಿಗಳಿಗೆ ಸಾಲವೆತ್ತುವ ಅವಕಾಶವನ್ನು ಕಲ್ಪಿಸಲಾಗಿದೆ. 73ನೇ ಪ್ರಶ್ನೆ ರಾಜ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ಸರಿಯಾದ ಉತ್ತರ 4 ರಾಜ್ಯಪಾಲರು. 74ನೇ ಪ್ರಶ್ನೆ ಯಾರು ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರಾಗಿರುತ್ತಾರೆ? ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನು. 75ನೇ ಪ್ರಶ್ನೆ ಯಾರು ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿಯಾಗಿರುತ್ತಾರೆ? ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ.
76ನೇ ಪ್ರಶ್ನೆ, ಈ ಕೆಳಗಿನದನ್ನು ಸಿದ್ಧಪಡಿಸುವವರು ಯೋಜನಾ ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ. ಈ ಕೆಳಗಿನದನ್ನು ಸಿದ್ಧಪಡಿಸುವುದು ಯೋಜನಾ ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ. ಸರಿಯಾದ ಉತ್ತರ ಜಿಲ್ಲಾ ಅಭಿವೃದ್ಧಿ ಕರಡು ಯೋಜನೆಯನ್ನು ಸಿದ್ಧಪಡಿಸುವುದು ಯೋಜನಾ ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ. 77ನೇ ಪ್ರಶ್ನೆ, ಯಾರು ರಾಜ್ಯ ಪಂಚಾಯತ್ ಪರಿಷತ್ತಿನ ಅಧ್ಯಕ್ಷರಾಗಿರುತ್ತಾರೆ? ಸರಿಯಾದ ಉತ್ತರ 1. ಮುಖ್ಯಮಂತ್ರಿ. 78ನೇ ಪ್ರಶ್ನೆ, ಪ್ರಕರಣ 310A ಕ್ಲಾಸ್ 3 ಪ್ರಕಾರ ರಾಜ್ಯ ಪಂಚಾಯತ್ ಮಂಡಳಿಯು ಕೆಳಕಂಡ ಅವಧಿಗೊಮ್ಮೆ ಸಭೆ ಸೇರಬೇಕು. ಸರಿಯಾದ ಉತ್ತರ 6 ತಿಂಗಳಿಗೊಮ್ಮೆ. 79ನೇ ಪ್ರಶ್ನೆ, ಗ್ರಾಮ ಪಂಚಾಯತ್ಗಳು, ತಾಲೂಕು ಪಂಚಾಯತ್ಗಳು ಹಾಗೂ ಜಿಲ್ಲಾ ಪಂಚಾಯತ್ಗಳು ಕೆಳಕಂಡ ಪ್ರಕರಣದ ಅನ್ವಯ ವಿವೇಚನಾ ಅನುದಾನ ನಡೆಸುತ್ತವೆ. ಪ್ರಕರಣ 208. ಸರಿಯಾದ ಉತ್ತರ. 80ನೇ ಪ್ರಶ್ನೆ, 1993ರ ಅಧಿನಿಯಮದ 212ನೇ ಪ್ರಕರಣದ ಅನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಗ್ರಾಮ ಪಂಚಾಯತಿ ನಿಧಿ ಹೊಂದಿರುತ್ತದೆ. ಆಪ್ಷನ್ 2 ಸರಿಯಾದ ಉತ್ತರ. 81ನೇ ಪ್ರಶ್ನೆ, 1993ರ ಅಧಿನಿಯಮದ 207ನೇ ಪ್ರಕರಣದ ಅನ್ವಯ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಸರ್ಕಾರದಿಂದ ಸಿಬ್ಬಂದಿ ವ್ಯವಸ್ಥೆ ಅನುದಾನ ಪಡೆಯುತ್ತವೆ. ಆಪ್ಷನ್ 2 ಸರಿಯಾದ ಉತ್ತರ. 82ನೇ ಪ್ರಶ್ನೆ, ಮುಖ್ಯ ಲೆಕ್ಕಾಧಿಕಾರಿಯು ಜಿಲ್ಲಾ ಪಂಚಾಯತ್ಗೆ ಕೆಳಕಂಡ ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆ ನೀಡುತ್ತಾರೆ. ಮುಖ್ಯ ಲೆಕ್ಕಾಧಿಕಾರಿಯು ಜಿಲ್ಲಾ ಪಂಚಾಯತಿಗೆ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಸಲಹೆಯನ್ನು ನೀಡುತ್ತಾರೆ. 83ನೇ ಪ್ರಶ್ನೆ, 1993ರ ಅಧಿನಿಯಮದ 191(2)A ಪ್ರಕರಣದ ಅನ್ವಯ ಜಿಲ್ಲಾ ಪಂಚಾಯತಿಗೆ ಕೆಳಕಂಡವುಗಳಿಗೆ ಸಂಬಂಧಿಸಿದಂತೆ ವೆಚ್ಚಗಳನ್ನು ನಿರ್ವಹಿಸುವ ಸಾಮಾನ್ಯ ಅಧಿಕಾರ ಇರುತ್ತದೆ. ಆಪ್ಷನ್ 2 ಶಿಕ್ಷಣ ಅಥವಾ ವೈದ್ಯಕೀಯ ಪರಿಹಾರ. 84ನೇ ಪ್ರಶ್ನೆ, ಈ ಕೆಳಗಿನ ಪಂಚಾಯತ್ನಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿ ಇರುತ್ತದೆ. ಆಪ್ಷನ್ 4 ಜಿಲ್ಲಾ ಪಂಚಾಯತ್. 85 ಇವುಗಳಲ್ಲಿ ಯಾವುದು ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿಗಳೆರಡರಲ್ಲೂ ಸೇರಿಲ್ಲದ ನಿಧಿಯಾಗಿದೆ? ಸರಿಯಾದ ಉತ್ತರ 1 ದಾನ ದತ್ತಿ ನಿಧಿಗಳ ರೂಪದಲ್ಲಿ ಸ್ವೀಕರಿಸಲಾದ ಮೊತ್ತಗಳು. 86ನೇ ಪ್ರಶ್ನೆ, 3 ಪಂಚಾಯತ್ಗಳು ಅಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣದ ಸಲುವಾಗಿ ಈ ಕೆಳಗಿನಷ್ಟು ಹಣವನ್ನು ವಿನಿಯೋಗಿಸಬೇಕು. ಸರಿಯಾದ ಉತ್ತರ ಆಪ್ಷನ್ 2 ನಿಗದಿತ ಶೇಕಡಾ 20ಕ್ಕೆ ಕಡಿಮೆ ಇಲ್ಲದಷ್ಟು. 87ನೇ ಪ್ರಶ್ನೆ, ಆಶ್ರಯ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ 2 ಗೃಹ ಸೌಲಭ್ಯ. 88ನೇ ಪ್ರಶ್ನೆ, ಇಂದಿರಾ ಆವಾಸ್ ಯೋಜನೆಯ ಫಲಾನುಭವಿಗಳನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸರಿಯಾದ ಉತ್ತರ ಗ್ರಾಮ ಸಭೆ ಆಯ್ಕೆ ಮಾಡುತ್ತದೆ. 89ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ ಯೋಜನೆಯು ಯಾವಾಗಿನಿಂದ ಜಾರಿಗೆ ಬಂದಿತು? ಸರಿಯಾದ ಉತ್ತರ 2006 ಅಕ್ಟೋಬರ್ 22ರಿಂದ. 90ನೇ ಪ್ರಶ್ನೆ, 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಸರಿಯಾದ ಉತ್ತರ ಸಿ ರಂಗರಾಜನ್. 91ನೇ ಪ್ರಶ್ನೆ, ಸುವರ್ಣ ಗ್ರಾಮೋದಯ ಯೋಜನೆ ಅಡಿಯಲ್ಲಿ ಅತಿ ಹೆಚ್ಚು ಹಿಂದುಳಿದ ಮತ್ತು ಸಾಪೇಕ್ಷವಾಗಿ ಅಭಿವೃದ್ಧಿ ಹೊಂದಿದ ಗ್ರಾಮಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಕೆಳಕಂಡ ಗುರುತ್ವಾಂಕಗಳನ್ನು ನೀಡಲಾಗುತ್ತದೆ. ಸರಿಯಾದ ಉತ್ತರ ಅನುಕ್ರಮವಾಗಿ 1.15, 1.10, 1.05 ಮತ್ತು 1.0. 92ನೇ ಪ್ರಶ್ನೆ, ನರೇಗಾ ಅನ್ವಯ ಉದ್ಯೋಗಾಂಕ್ಷಿಗಳಿಗೆ ಕೆಳಕಂಡ ಅವಧಿಯೊಳಗೆ ಉದ್ಯೋಗ ಒದಗಿಸಬೇಕು 15 ದಿನಗಳ ಒಳಗೆ. ಸರಿಯಾದ ಉತ್ತರ ಆಪ್ಷನ್ 2 15 ದಿನಗಳೊಳಗೆ. 93ನೇ ಪ್ರಶ್ನೆ, 1993ರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ರಾಜ್ಯಪಾಲರ ಸಮ್ಮತಿ ದೊರೆತ ವರ್ಷ ಯಾವುದು? ದೊರೆತ ವರ್ಷ ಮತ್ತು ದಿನಾಂಕ. ಆಪ್ಷನ್ 2 ಸರಿಯಾದ ಉತ್ತರ ಏಪ್ರಿಲ್ 30, 1993. 94ನೇ ಪ್ರಶ್ನೆ, ಪಂಚಾಯತ್ ಪ್ರದೇಶವನ್ನು ಗ್ರಾಮ ಪಂಚಾಯತಿ ಎಂದು ಘೋಷಿಸುವ ಅಧಿಕಾರ ಯಾರಿಗಿದೆ?
ಸರಿಯಾದ ಉತ್ತರ ಜಿಲ್ಲಾಧಿಕಾರಿಗೆ. 95ನೇ ಪ್ರಶ್ನೆ, ಹಿಂದುಳಿದ ವರ್ಗಗಳ ಗುಂಪು ಎ ಮತ್ತು ಗುಂಪು ಬಿ ನಡುವೆ ಸ್ಥಾನಗಳನ್ನು ಮೀಸಲಿಡುವುದಕ್ಕೆ ಕೆಳಕಂಡ ಅನುಪಾತವನ್ನು ಅನುಸರಿಸಲಾಗುತ್ತದೆ. ಸರಿಯಾದ ಉತ್ತರ 80 ಮತ್ತು 20. 96ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳನ್ನು 1993ರ ಅಧಿನಿಯಮದ ಕೆಳಕಂಡ ಪ್ರಕರಣದ ಅನ್ವಯ ರಚಿಸಲಾಗಿದೆ. ಸರಿಯಾದ ಉತ್ತರ ಪ್ರಕರಣ 61. ಇನ್ನು ಪ್ರಕರಣ 51, ಆಕಸ್ಮಿಕ ಖಾಲಿ ಸ್ಥಾನಗಳಿಗೆ ಸಂಬಂಧಿಸಿದ್ದು. ಪ್ರಕರಣ 62, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರಗಳು ಮತ್ತು ಅಧಿಕಾರಗಳಿಗೆ ಸಂಬಂಧಿಸಿದ್ದು. ಪ್ರಕರಣ 58, ಗ್ರಾಮ ಪಂಚಾಯಿತಿಯ ಪ್ರಕಾರಗಳಿಗೆ ಸಂಬಂಧಿಸಿದ್ದು. 97ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಕೆಳಗಿನ ಯಾವ ಆಧಾರದ ಪ್ರಕಾರ ನಡೆಸಲಾಗುತ್ತದೆ? ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಪಕ್ಷದ ಆಧಾರವಿಲ್ಲದೆ ನಡೆಸಲಾಗುತ್ತದೆ. ಪಕ್ಷದ ಆಧಾರ ಪ್ರಕರಣದ ಪ್ರಕಾರ ಪಕ್ಷಗಳ ಸಂಕೇತಗಳನ್ನು ಆಧರಿಸಿ, ಇವೆಲ್ಲ ರಾಂಗ್. ಯಾವುದೇ ಪಕ್ಷದ ಆಧಾರವಿಲ್ಲದೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ನಡೆಸುತ್ತಾರೆ. 98ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಆಡಳಿತಾತ್ಮಕ ಸಮಿತಿ ಅಥವಾ ಆಡಳಿತಾಧಿಕಾರಿಯ ಅಧಿಕಾರಾವಧಿ ಎಷ್ಟಕ್ಕೆ ಮೀರುವುದಿಲ್ಲ? ಸರಿಯಾದ ಉತ್ತರ 6 ತಿಂಗಳು. 99ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವವರು ಯಾರು? ಸರಿಯಾದ ಉತ್ತರ 2 ತಹಶೀಲ್ದಾರರು. 100ನೇ ಪ್ರಶ್ನೆ, 1951ರ ಜನತಾ ಪ್ರಾತಿನಿಧ್ಯ ಅಧಿನಿಯಮದ ಪ್ರಕಾರ ಲಂಚಗುಳಿತನವನ್ನು ಕೆಳಗಿನದರ ಅನ್ವಯ ಭ್ರಷ್ಟಾಚಾರ ಪದ್ಧತಿ ಎಂದು ಭಾವಿಸಲಾಗುತ್ತದೆ. ಸರಿಯಾದ ಉತ್ತರ 123ನೇ ಪ್ರಕರಣ ಖಂಡ 1ರ ಅನ್ವಯ 1951ರ ಜನತಾ ಪ್ರಾತಿನಿಧ್ಯ ಅಧಿನಿಯಮದ ಪ್ರಕಾರ ಲಂಚಗುಳಿತನವನ್ನು ಭ್ರಷ್ಟಾಚಾರ ಪದ್ಧತಿ ಎಂದು ಭಾವಿಸಲಾಗುತ್ತದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.